ಕೊಟ್ಟೂರೇಶ್ವರ ಶಿವಯೋಗಿಗಳ ಸ್ಮರಣೋತ್ಸವ ಪುರಾಣ ಪ್ರವಚನ ಹಾಗೂ ಶರಣ ಸಂಸ್ಕೃತಿ ಸಂಪನ್ನ. ಭತ್ತದ ಕಣಜದ ಮಣ್ಣಿನಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆ. ಜಗದ್ಗುರು ಹತ್ತಿರ ದಿಂಗಲೇಶ್ವರ ಮಹಾಸ್ವಾಮಿಗಳು. ಗಂಗಾವತಿ ತುಂಗಭದ್ರೆಯ ಕೃಪೆಯಿಂದಾಗಿ ಭತ್ತದ ಕಣಜವೆನಿಸಿದ ಗಂಗಾವತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನ ಒಳಗೊಂಡಿದೆ ಎಂದು ಶಿರಹಟ್ಟಿ ಬಾಳೆಹೊಸೂರು ಫಕೀರೇಶ್ವರ ಸಂಸ್ಥಾನ ಭಾವೈಕ್ಯ ಪೀಠದ ಜಗದ್ಗುರು ಶ್ರೀ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನದಲ್ಲಿ ನುಡಿದರು. ಅವರು ನಗರದ ಕಲ್ಮಠ ಪುರಾಣ ಮಂಟಪದಲ್ಲಿ ಗುರುವಾರದಂದು ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ 105ನೇ ಸ್ಮರಣೋತ್ಸವ ಪ್ರಯುಕ್ತ ಆಯೋಜಿಸಿದ ಶ್ರೀ ಚನ್ನಬಸವ ಶಿವಯೋಗಿಗಳವರ ಪುರಾಣ ಪ್ರವಚನ ಹಾಗೂ ಶರಣ ಸಂಸ್ಕೃತಿ ಮಂಗಳೋತ್ಸವದ ಧಾರ್ಮಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನದಲ್ಲಿ ನುಡಿದರು. ಭಾರತೀಯ ಸಂಸ್ಕೃತಿ ಹಾಗೂ ಸನಾತನ ಧರ್ಮದ ರಕ್ಷಣೆಗಾಗಿ ಗುರುವರ್ಯರ ಮಠಮಾನ್ಯಗಳ ಕೊಡುಗೆ ಅಪಾರವಾಗಿದೆ. ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಕಾವಿ ಹಾಗೂ ರುದ್ರಾಕ್ಷಿಯನ್ನ ಕಲ್ಪಿಸಿದ ಕೀರ್ತಿ ಶ್ರೀ ಹಾನಗಲ್ ಕುಮಾರೇಶ್ವರ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ. ಅಂದಿನಿಂದ ಹಿಡಿದು ಇಂದಿನವರೆಗೂ ಮಠದ ಪರಂಪರೆ ತ್ರಿವಿಧ ದಾಸೋಹ ವ್ಯವಸ್ಥೆಯ ಮೂಲಕ ಸಮಾಜಕ್ಕೆ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸುತ್ತಾ ಬರಲಾಗಿದೆ ಎಂಬುದಕ್ಕೆ ಗಂಗಾವತಿಯ ಕಲ್ಮಠದ ಪರಂಪರೆ ಸಾಕ್ಷಿಯಾಗಿದೆ ಎಂದು ಅತ್ಯಂತ ಸುದೀರ್ಘವಾಗಿ ನುಡಿದರು. ವೇದಿಕೆಯಲ್ಲಿ 24ಕ್ಕೂ ಅಧಿಕ ವಿವಿಧ ಮಠಾಧೀಶರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಹಿರಿಯ ನಾಗಾವಿ ಸಂಸ್ಥಾನ ಮಠ ಕಮತಗಿ, ಕೋಟೇಕಲ್, ಗಚ್ಚಿನಮಠ, ಅಮೀನುಗಳ ಅಕ್ಕಲಕೋಟೆ ಇನ್ನು ಅನೇಕ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಮಾತನಾಡಿ, ಕಳೆದ 11 ದಿನಗಳಿಂದ ನಡೆದ ಧಾರ್ಮಿಕ ಸಮಾರಂಭಕ್ಕೆ ಸಕಲ ಭಕ್ತಾದಿಗಳು ಆಗಮಿಸಿ ಪೂಜ್ಯರ ಹಾಗೂ ಶ್ರೀ ಚನ್ನಬಸವ ಶಿವಯೋಗಿಗಳವರ ತತ್ವ ಸಂದೇಶವನ್ನ ಆಲಿಸುವುದರ ಮೂಲಕ ಜೀವನದಲ್ಲಿ ಅಳವಡಿಸಿಕೊಂಡು ಜನ್ಮ ಸಾರ್ಥಕತೆಗೊಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪುರಾಣ ಪ್ರವಚನಕಾರರಾದ ಶಿವರಾಜು ಶಾಸ್ತ್ರಿ ಹಾಗೂ ವೇದಿಕೆಯಲ್ಲಿನ ಗಣ್ಯರಿಗೆ ಗೌರವ ಸಮರ್ಪಣೆ ನೆರವೇರಿಸಿದರು. ಒಟ್ಟಾರೆ ನಗರದಲ್ಲಿ ಅತ್ಯಂತ ಅರ್ಥಪೂರ್ಣವಾದ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಗರಗಳಲ್ಲಿ ಅವರವರ ಪೂಜ್ಯರ ಪುಣ್ಯಾರಾಧನೆಯನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಮಠವನ್ನು ಅರಸಿ ಬಂದಂತಹ ಭಕ್ತರಿಗೆ ಧರ್ಮದ ಬೋಧನೆಯನ್ನು ಮಾಡ್ತಾ ಆಚಾರ ವಿಚಾರಗಳನ್ನು ತಿಳಿಸ್ತಾ ಧರ್ಮದ ದಾರಿಯಲ್ಲಿ ಹಿಡಿಯಲಿಕ್ಕೆ ಮಠಗಳು ಬಹಳ ಉತ್ತಮವಾದಂಥ ಕೆಲಸಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ. ಅಂಥದ್ರಲ್ಲಿ ಗಂಗಾವತಿಯ ಕಲ್ಮಠನೂ ಕೂಡ ಒಂದು. ಈ ಮಠಕ್ಕೆ ಬಂದಂತಹ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರು ಈ ಮಠದ ಏಳಿಗೆಗಾಗಿ ಬಹಳ ಶ್ರಮಪಟ್ಟು ಈ ಮಠವನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದ್ದಾರೆ ಅನ್ನುವಂಥದ್ದು. ಬಂದಂತಹ ಭಕ್ತರಾಗಿರಬಹುದು, ಅವರ ಸ್ನೇಹಿತ ಸ್ವಾಮೀಜಿಗಳಾಗಿರಬಹುದು, ಕಾವಿ ಕುಲಕ್ಕೆ ಅವರು ವಿರಕ್ತರಿರಲಿ ಅಥವಾ ಗುರು ಪರಂಪರೆಯವರಿರಲಿ, ಎಲ್ಲರನ್ನೂ ಸರಳ ಸಮಾನತೆಯಿಂದ ನೋಡುವಂಥ ವ್ಯಕ್ತಿತ್ವ ಉಳ್ಳವರು ಗಂಗಾವತಿ ಕಲ್ಮಠದ ಪರಮ ಪೂಜ್ಯರು. ನನಗೆ ಅವ್ರ ಪರಿಚಯ ಆಗಿದೆ ಎಲ್ಲಿ ಅಂತಂದ್ರೆ ಇಲ್ಲಿ ಹುಚ್ಚೇಶ್ವರ ಮಹಾಸ್ವಾಮಿಗಳವರ ಸಂಪರ್ಕದಿಂದ. ಹುಚ್ಚೇಶ್ವರ ಮಹಾಸ್ವಾಮಿಗಳವರು ಸುಮಾರು ಮಠಗಳು ಇಲ್ಲಿ ಕುಟುಂಬನಿಕೇರಿಯವರು ಬಂದಿದ್ದಾರೆ. ಕುಟುಂಬನಿಕೇರಿಯಲ್ಲಿದೆ, ಕೋಟೆಕಲ್ದಲ್ಲಿದೆ, ರಾಯದಗುಂದಿಯಲ್ಲಿದೆ, ಕಮತಿಗೆಯಲ್ಲಿದೆ, ಸುಮಾರು ಮಠಗಳಿದ್ದಾವೆ. ಇವರೊಂದು 4 ಮಂದಿ ಸ್ನೇಹಿತರು. ಗಂಗಾವತಿ ಕಲ್ಮಠದಜ್ಜವರು, ಅಮ್ಮಿನಗಡದಜ್ಜವರು, ಉಪ್ಪನಕಟ್ಟಿಗೆ ಅಜ್ಜವರು, ಹುಚ್ಚೇಶ್ವರ ಸ್ವಾಮಿಗಳು. ಎಲ್ಲೇ ಒಂದು ಕಾರ್ಯಕ್ರಮ ನಡೆದ್ರ, ಸಂಘಟನೆ ನಡೆದ್ರ ಈ 4 ಮಂದಿ ತೇರಿನ ಗಾದಿ ಹೆಂಗೆ ನಾಕಿರ್ತಾವಲ್ಲ ಹಂಗೆ 4 ಮಂದಿ ಇದ್ರು ಅಂತಂದ್ರೆ ಕಾರ್ಯಕ್ರಮ ಬಹಳ ಯಶಸ್ವಿ ಆಗಿರ್ತಾರೆ. ಅಂಥವ್ರ ಜೊತೆ ನಾನು ಒಂದು ಹಗ್ಗದ ಒಳಗೆ ಒಂದು ದಾರ ಆಗಿ ಅವ್ರ ಜೊತೆ ಹೊಂಟೀನಿ ಎನ್ನುವಂಥ ಮಾತನ್ನ ಹೇಳಿ ಬಯಸ್ತೇನೆ. ಇವತ್ತು ಅಜ್ಜವ್ರು ಫೋನ್ ಮಾಡಿ, ನೀವು ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡಿದಿರಿ, ನಿಮ್ಗೆ ಸನ್ಮಾನ ಮಾಡಬೇಕು ಬರ್ರಿ ಅಂತ ತಿಳ್ಕೊಂಡಾಗ ಪ್ರೀತಿಯಿಂದ ನಾನು ಬಂದಿದ್ದೇನೆ. ಕೈಲಾಸ ಮಾನಸ ಸರೋವರ ಅನ್ನುವಂಥದ್ದು ಬಹಳ ಕಷ್ಟಕರವಾದಂತಹ ಯಾತ್ರೆ. ಸುಮಾರು 15 ದಿವಸಗಳ ಪರ್ಯಂತ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಜೊತೆ ಹೋಗಿ ಅಲ್ಲಿ ಬಹಳ ಕಷ್ಟ. ಒಂದು 52 ಕಿಲೋಮೀಟರ್ ನಾವು ಕಾಲ್ನಡಿಗೆಯಲ್ಲಿ ನಡೀಬೇಕು. ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಆಗ್ತದೆ. ಸುಮಾರು 1000 ಕಿಲೋಮೀಟರ್ ಎತ್ತರಕ್ಕೆ ಗುಡ್ಡದ ಮೇಲೆ ಹೋಗಬೇಕು.
ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕಿನಲ್ಲಿ ಪರ್ವತವನ್ನು ದರ್ಶನ ಮಾಡಬೇಕಾಗ್ತದೆ. ನಮ್ಮ ಜೊತೆಯಲ್ಲಿ ಬಂದವರು ಸುಮಾರು 80 ಜನ. ಆ 80 ಜನದಲ್ಲಿ 42 ಜನ ಮಾತ್ರ ಪರಿಕ್ರಮ ಮಾಡಿದ್ರು. ಇನ್ನು ಉಳಿದ 38 ಜನ ವಾಪಸ್ ಬಂದರು ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಅಲ್ಲಿ ಯಾತ್ರೆಗೆ ಹೋಗ್ಬೇಕು ಅಂತಂದ್ರೆ 60 ವರ್ಷದ ಒಳಗೆ ಹೋಗ್ಬೇಕು. ಅಂತ ಗುಡ್ಡದಲ್ಲಿ ನಮ್ಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತಂದ್ರೆ ಆ ಗುಡ್ಡದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ, ಆಕ್ಸಿಜನ್ ಪ್ರಾಬ್ಲಮ್ ಆಗ್ತದೆ. ಅಂತಹ ಕಷ್ಟವನ್ನ ಪರಿಹರಿಸಿಕೊಂಡು ಶಿವನ ಧ್ಯಾನ ಮಾಡ್ತಾ ನಾವು ಅಲ್ಲಿ ಹೋಗಿ ಬಂದಿದ್ದಕ್ಕೆ ಕಾರಣ, ಅದಕ್ಕೆ ಆಶೀರ್ವಾದ ಯಾರು ಅಂತ ಇಲ್ಲಿ ವೇದಿಕೆ ಮೇಲೆ ಕೂತದ್ದು ಎಲ್ಲ ಸ್ವಾಮಿಗಳ ಆಶೀರ್ವಾದ ಇತ್ತು ಅಂತ ಹೇಳ್ಕೊಂಡೆ ಆ ಪರಿಕ್ರಮವನ್ನು ಮುಗಿಸ್ಕೊಂಡು ನಾವು ಬಂದಿದ್ದೇವೆ ಅನ್ನುವಂತಹದ್ದು. ಆದರಪೂರ್ವಕವಾಗಿ ಗಂಗಾವತಿ ಅಜ್ಜವರು ಪ್ರೀತಿಯಿಂದ, ಸಣ್ಣವನಾದರೂ ಕೂಡ ಪ್ರೀತಿಯಿಂದ ಮಕ್ಕಳು ಕರ್ಕೊಂಡು ಕುತ್ಕೊಂಡು ಸಮಾನತೆಯಿಂದ ಕಾಣುವಂತಹ ಪೂಜ್ಯರನ್ನು ಕರೆದು ಪ್ರೀತಿಯಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಬಹಳ ಸಂತೋಷ ಆಗಿದೆ. ಇದು ಎಷ್ಟು ಪುರಾತನ ಅಂತ ಕೇಳಿದ್ರೆ ಈ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥವರ ಪುಣ್ಯಾರಾಧನೆ 159ನೇ ಕೊಟ್ಟೂರೇಶ್ವರ 159ನೇ ಪುಣ್ಯಾರಾಧನೆ ಅಂತಂದ್ರೆ ಬಹುಶಃ ಇದು ಇತಿಹಾಸ ಇದು ಎಷ್ಟು ದೂರಿದ ಐತಿ ಅಂತ ಕೇಳಿದ್ರೆ ಬಹಳ ದೂರ ಇತಿಹಾಸ ಇರ್ತಕ್ಕಂಥದ್ದು ಇದು ಕೊಟ್ಟೂರಿನ ಕಲ್ಮಠ, ಅದು ಗಂಗಾವತಿ ಕಲ್ಮಠ. ಆದ್ರೆ ಒಂದನ್ನು ನಾವು ತಿಳ್ಕೋಬೇಕು ಪುಣ್ಯಾತ್ಮರೇ, ಬಹುಶಃ ಇವೆಲ್ಲ ಇವತ್ತಿನ ಯುವಕ್ಕೆ ಅಂದ್ರೆ ಈ ಮಠಗಳು ಏನ್ರಿ ಸ್ವಾಮಿಗಳು ಯಾಕೆ ಬೇಕು ಅಂತನ್ನುವಂಥದ್ದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಮಠ, ಒಬ್ಬ ಮಠದಾಗ ಆಗಿರ್ತಕ್ಕಂಥ ಸ್ವಾಮಿಗಳು ಏನ್ ಕೆಲಸ ಮಾಡ್ತಾರೆ ಅಂದ್ಕೊಂಡು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಒಬ್ಬ ಸ್ವಾಮಿ ಜೀವನ ಹೆಂಗಿರ್ತದೆ ಅಂದ್ಕೊಂಡು ಕೇಳಿದ್ರೆ ಊದಿನ ಕಟ್ಟಿ ಇದ್ದಂಗೆ, ನಿಮಗೆಲ್ಲರಿಗೂ ಕೂಡ ಆಗ್ತದೆ. ಒಂದು ಗಂಧದ ಕೊರಡಿದ್ದಂಗೆ ಬದುಕಿರುದ್ದಕ್ಕೂ ಕೂಡ ಸಮಾಜಕ್ಕಾಗಿ ಸ್ವಾಮಿಗಳು ಎಷ್ಟರ ಮಟ್ಟಿಗೆ ದುಡಿಬೇಕಂತ ಕೇಳಿದ್ರೆ ತನ್ನ ಶರೀರವನ್ನು ಸುಟ್ಟುಕೊಂಡು ತನ್ನ ಜೀವನ ಬದುಕಿನ ಅರ್ಥಗಳನ್ನೇ ಎಲ್ಲಿ ಹಾಳು ಮಾಡಿಕೊಂಡು ಸಮಾಜವೇ ನಮ್ಮ ತಾಯಿ, ಸಮಾಜವೇ ನಮ್ಮ ತಂದೆ, ಸಮಾಜವೇ ನನ್ನ ಬಂಧು, ಸಮಾಜವೇ ನನ್ನ ಬಳಗ ಕೂಡ ಅನ್ನುವಂಥದ್ದನ್ನ ಸಮಾಜದ ಉಳಿವಳಿಗೆಯನ್ನು ಬಿದ್ದಿರ್ತಕ್ಕಂಥ ಸ್ವಾಮಿಗಳು ಸಮಾಜಕ್ಕಾಗಿ ದುಡಿಬೇಕಾದ್ರೆ ಹೊರತಾಗಿ ಮತ್ತೊಂದು ಯಾವ್ದು ಕೂಡ ದುಡಿಲಿಕ್ಕೆ ಅಂತ ಆಗಂಗಿಲ್ಲ. ಇವತ್ತು ನಮಗೆ ಈಗ ಇರ್ತಕ್ಕಂಥ ಯಾವ ಕೊಟ್ಟೂರು ಮಹಾಸ್ವಾಮಿಗಳು ಇವತ್ತು ಅವೆಲ್ಲ ನೋಡಬೇಕು. ನಾನು ಬಹಳ ವರ್ಷದಿಂದ ಗಂಗಾವತಿ ಕಲ್ಮಠಕ್ಕೆ ನಾನು ಬರ್ತೀನಿ. ಇವತ್ತು ಅವ್ರ ಶಿಕ್ಷಣ ಸಂಸ್ಥೆಗಳಾಗಲಿ ಮಠ ಆಗಲಿ ಇವೆಲ್ಲ ಎಷ್ಟರ ಮಟ್ಟಿಗೆ ಬೆಳೆಸಲಿಕ್ಕೆ ಕೇಳಿದ್ರೆ ಒಬ್ಬ ಸ್ವಾಮಿ ಆಗಿರ್ತಕ್ಕಂಥವ ಊಟ ಮಾಡಿದ ಮಲಗಲಿಕ್ಕೆ ಅಂತ ಸ್ವಾಮಿ ಆಗ್ತಕ್ಕಂಥದ್ದಲ್ಲ. ಒಂದು ಮಾತನ್ನು ಹೇಳ್ತಾರೆ, ಹಾನಗಲ್ ಕುಮಾರಸ್ವಾಮಿಗಳು ಒಂದು ಮಾತು ಹೇಳ್ತಿದ್ರು, ಸ್ವಾಮಿ ಅಂದ್ರೆ ಹೆಂಗಿರ್ಬೇಕಂತ ಕೇಳಿದ್ರೆ ಆಸ್ತಿಗಾಗಿ ಸ್ವಾಮಿ ಆಗೋದಕ್ಕಿಂತ ಆದರ್ಶಕ್ಕಾಗಿ ಸ್ವಾಮಿಯಾಗಿ ಇರ್ಬೇಕಂತ ಅನ್ನೋದನ್ನ ಹಾನಗಲ್ ಕುಮಾರಸ್ವಾಮಿಗಳು. ಒಬ್ಬ ಸ್ವಾಮಿ ಜೀವನ ಹೆಂಗಿರ್ಬೇಕಂತ ಕೇಳಿದ್ರೆ ಅದೇ ಹಾನಗಲ್ ಕುಮಾರಸ್ವಾಮಿಗಳು ಹೇಳ್ತಾರೆ, ಯಾವ ಮಠದಿಂದ ಘಟದಿಂದ ಬೆಳಗಬಾರದು. ಏನ್ರಿ ಮಠದಿಂದ ಘಟ ಬೆಳಗೋದಲ್ಲ, ಘಟದಿಂದಲೇ ಮಠ ಬೆಳಗಬೇಕು ಅನ್ನುವಂಥದ್ದನ್ನ ಯಾವ ಹಾನಗಲ್ ಕುಮಾರಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತ ನಾವು ಯಾವತ್ತೂ ಕೂಡ ಮೆಲುಕಾಕೋತದೆ ಇರಬೇಕಾಗ್ತದೆ ಪುಣ್ಯಾತ್ಮರೇ. ಅಂತ ಯಾವ ನಿಟ್ಟಿನೊಳಗೆ ಇವೆಲ್ಲ ಮಠಗಳು ನಿಮಗೆ ಯಾಕೆ ಬೇಕು ಅಂತ ಕೂಡ ಕೇಳಿದ್ರೆ ಪ್ರತಿಯೊಂದು ಊರಿಗೆ ಮಠ ಇರ್ತದೆ, ಮಠಕ್ಕೆ ಒಬ್ಬ ಗುರುಗಳು ಇರ್ತಾರೆ. ಗುರುವಾಗಿರ್ತಕ್ಕಂಥ ಯಾಕೆ ಬೇಕು ಅಂತ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಗುರುವಾಗಿರ್ತಕ್ಕಂಥವನು ಎದ್ರ ಸಲುವಾಗಿ ಬೇಕು ಅಂತ ಕೂಡ ಕೇಳಿದ್ರೆ ಇವತ್ತು ಅಕ್ಕ ಮಾದೇವಿ ಒಂದು ಮಾತು ಹೇಳ್ತಾಳೆ, ಯಾವುದನ್ನ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಗುರುವಿನ ವರ್ಣನೆ ಮಾಡ್ತಾಳೆ ಅಕ್ಕ ಮಾದೇವಿ. ಏನ್ ವರ್ಣನೆ ಮಾಡ್ತಾಳೆ? ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ಅಕ್ಕ ಮಾದೇವಿ ಒಂದು ಮಾತು ಗುರುವಿನ ಬಗ್ಗೆ ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾಳೆ. ಅವಳೊಂದು ಮಾತು ಹೇಳ್ತಾಳೆ, ನಾನು ಸಾಮಾನ್ಯವಾಗಿರ್ತಕ್ಕಂಥ ನರ ಜನ್ಮದೊಳಗಿರ್ತಕ್ಕಂಥವಳನ್ನ ಹರ ಜನ್ಮ ಮಾಡಿರ್ತಕ್ಕ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥವಳನ್ನ ಸಾಕ್ಷಾತ್ ನನ್ನ ದೇವಮಾನವಳಾಗಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಕೂಡ ಒಂದು ಶಕ್ತಿ ಇತ್ತು ಅಂತಂದ್ರೆ ಅದು ಒಬ್ಬ ಗುರುವಿನಲ್ಲಿ ಬಿಟ್ಟರೆ ಮತ್ತೆ ಯಾರತ್ರ ಕೊಡೋದ ಸಾಮರ್ಥ್ಯ ಇಲ್ಲ. ತುಂಬಿದವರೇ ನಮ್ಮ ಫಕೀರ ಬೇಕಾದಷ್ಟು ಅಂತ ಪೂಜ್ಯರ ಸನ್ನಿಧಿಗೆ ಹಣೆವರೆದು ವೇದಿಕೆ ಮೇಲಿರ್ತಕ್ಕಂಥ ನನ್ನ ಆತ್ಮೀಯ ಬಳಗ ಅಡದೂರು ಗಡಿಗಡಗಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ಹಿರೇನಾಗವ ಪೂಜ್ಯರು, ಕಮಿಟಿಗೆ ಅಂತವರು, ಅಮೀರಗಳ ಪೂಜ್ಯರು, ಗುಳೆಗುಡ್ಡದ ನೀಲಕಂಠ ಅಜ್ಜವರು, ಎತ್ತಲಕೋಟು ಹಾಗೂ ನಮ್ಮ ಇಟಗಿ ಗಡ್ಡಿ ಪೂಜ್ಯರು, ಇವೆಲ್ಲ ಪೂಜ್ಯರು ಈ ಸಮಾರಂಭದ ಆಗಮಿಸಿ
ತಮಗೆ ದರ್ಶನ ಆಶೀರ್ವಾದ ಕೊಟ್ಟಿದ್ದಕ್ಕಾಗಿ ಪೂಜ್ಯರಿಗೆ ಹರಿಬರೆದು 11 ದಿನಗಳ ಪರ್ಯಂತರವಾಗಿ ನಮ್ಮ ಶಿವರಾಜ್ ಶಾಸ್ತ್ರಿಗಳು, ನಾನು ಯಾಕೆ ಅವ್ರನ್ನ ಆಯ್ಕೆ ಮಾಡಿದ್ದೀನಿ ಅಂತಂದರೆ, ಬಹುಶಃ ಈ ಪುರಾಣವನ್ನು ಬರೆದವರವರೇ. ಪುಟ್ಟರಾಜ ಕವಿ ಗವಾಯಿಗಳು ಪೂಜೆ ಮಾಡ್ಕೋಬೇಕು ಮಡಿ ಒಳಗ, ಅವ್ರು ಏನು ಹೇಳ್ತಿದ್ರು ಅದನ್ನು ಇವ್ರು ಬರಿಬೇಕು. ಯಾಕಂದ್ರೆ ಅದರಿಗೆ ಕಣ್ಣಂತಿಲ್ಲ, ಬರೆಯಕ್ಕೆ ಬರ್ತಿದ್ದಿಲ್ಲ, ಬರೀ ಹೇಳುದಷ್ಟೇ. ಆ ಪುರಾಣವನ್ನ ಸಂಪೂರ್ಣವಾಗಿ ಬರೆದು ಬಹಳ ಅರ್ಥಗರ್ಭ ವಾರ್ತಿಕ ಷಟ್ಪದಿಯಲ್ಲಿ ಎಲ್ಲ ಇತಿಹಾಸವನ್ನ, ನಿಜ ಸಂಗತಿಯನ್ನ ಆ ಪುರಾಣದಲ್ಲಿ ಅಳವಡಿಸಿದ್ರಿಂದ ಅಂಥ ಪುರಾಣವನ್ನು ಹೇಳಲಿಕ್ಕೆ ನಮ್ಮ ಶಾಸ್ತ್ರಿಗಳವರೇ ಅದಕ್ಕೆ ಯೋಗ್ಯ ಅಂತ ತಿಳ್ಕೊಂಡು 11 ದಿನಗಳ ಪರ್ಯಂತರವಾಗಿ ತಾತನವರ ಪುರಾಣ ಹೇಳಿದ್ದಕ್ಕಾಗಿ ಅವರಿಗೂ ಧನ್ಯವಾದದ ಜೊತೆಗೆ ಬಹುಶಃ ಮೊದಲು ನಾವು ನಿಮಗೆ ಧನ್ಯವಾದ ಹೇಳ್ಬೋದು. ಯಾಕಂತಂದ್ರೆ ಟಿವಿ ನೋಡ್ಬಿಟ್ಟು ಬಂದಿರಿ, ಮನೆಯಾಗ ಏನೇನೋ ಕೆಲಸ ಇರ್ತಾವ ಅವನ್ನೆಲ್ಲ ಬಿಟ್ಟು ಬಂದಿರಿ. ಯಜಮಾನರಾಗಿರ್ತಕ್ಕಂಥ ನಮ್ಮ ಹಳ್ಳಿ ಜನಾಂಗ ಅಂತೂ ಆದ್ರು, ಉಳಿದವರು ತಾಯಂದಿರು 6 ರಿಂದ 9 ಮಟ್ಟ ಟೈಟ್ ಇರ್ತಾರ, ಗಂಡ್ಮಕ್ಳು 9 ರಿಂದ ಬೆಳಗಿನ ಜಾವರಿಗೆ ಟೈಟ್ ಇರ್ತಾರೆ. ಅವ್ರಿಗೆ ಪುರುಷತ್ ಇರ್ಬಲ್ರಿ, ಅವೆಲ್ಲ ಪುರುಷತ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರಲ್ಲ. ಮೊದಲಿನ ಧನ್ಯವಾದ ಅರ್ಪಿಸೋ ಜೊತೆಗೆ ನಮ್ಮ ಕೊಡಗೇರಿ ಕೊಡಗೇರಿ ತಾವಗೇರಿಯಿಂದ ನಮ್ಮ ಆತ್ಮೀಯ ರಮೇಶ್ ಡಾಕ್ಟರ್ ಮಾಂತೇಶ ಇವರೆಲ್ಲರೂ ಬಂದಿದ್ದಾರೆ. ನನಗೇನು ಒಂದು ಸಂತೋಷ ಅನ್ನಿಸ್ತಾ ಇದೆ ಅಂತಂದರೆ, ಬಹುಶಃ 11 ದಿನಗಳ ಕೇಳಿ ಪುರಾಣ ಜೀವನ, ಈ ಬದುಕು ನಾವು ಚೆನ್ನಾಗಿ ಬದುಕಬೇಕಾಗಿರ್ತಂತಂದರೆ ಯಾರ ಜೊತೆಗೂ ಭಿನ್ನತೆ ಮಾಡಿಕೊಳ್ಳದೆ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ಎಲ್ಲರ ಜೊತೆಗೆ ಬದುಕಿ ನಾವು ಆನಂದವಾಗಿ ಹೋಗುವುದೇ ಈ ಜೀವನದ ಮುಖ್ಯ ಗುರಿ ಅಂತ ಹೇಳಿದ್ದೆ. ಬಹುಶಃ ದನಗಳು ಮುಂಜಾನೆಯಿಂದ ಸಾಯಂಕಾಲವಾಗಿ ಮೇವು ತಿಂತಾವು, ರೈತರಿಗೆ ಗೊತ್ತಿಲ್ಲ. ರಾತ್ರಿ ಎಲ್ಲ ಬರೀ ಮೆಲುಕು ಹೋಗ್ತಾವೆ, ಮೆಲುಕು ಹಾಕ್ತಿರ್ತಾವೆ. ಯಾಕಂತಂದ್ರೆ ಹಗಲಿ ತಿಂದಿರ್ತಕ್ಕಂಥ ಆಹಾರವನ್ನ ರಾತ್ರಿ ಮೆಲುಕು ಹಾಕೋದ್ರ ಮುಖಾಂತರ ಅದನ್ನ ಆಹಾರವನ್ನ ಜೀರ್ಣಿಸ್ಕೊಳ್ತಾ ಇದ್ದಾವೆ. ಹಾಗೆ 11 ದಿನಗಳವರೆಗೆ ತಾತನವರ ಇನ್ನುಳಿದ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಕೇಳಿರಿ. ಮುಂದೆ ವರ್ಷ ಬರುವವರೆಗೆ ಅವು ಮೆಲುಕು ಹಾಕ್ಕೊಂಡ್ರಲ್ಲ, ನಮ್ಮ ಬದುಕಿಗೆ ದಾರಿ ದೀಪವಾಗುವ ರೀತಿ ಒಳಗೆ ಮೆಲುಕು ಹಾಕ್ಕೊಂಡು ನಡೆದೀವಿ ಅಂದ್ರೆ ಬದುಕು ಸಾರ್ಥಕವಾಗ್ತಾ ಜೊತೆಗೆ ಎಲ್ಲ ಪೂಜ್ಯರು ದಯಮಾಡಿಸಿದ್ದಾರೆ. ಬಹುಶಃ ನನಗೆ ಬಹಳ ಸಂತೋಷ. ನಾನು ಅಲ್ಲಿ ಹೋಗಿ ಆಮಂತ್ರಣ ಕೊಡೋಕ್ಕಾಗಲಿಲ್ಲ, ಅಲ್ಲಿ ಹೋಗಿ ಅವರಿಗೆ ವಿನಯ ಮಾಡಲಿಕ್ಕಾಗಲಿಲ್ಲ. ಬರೀ ದೂರವಾಣಿ ಮೂಲಕ ಪೂಜ್ಯರೆಲ್ಲರಿಗೂ ನಾನು ವಿನಂತಿ ಮಾಡಿಕೊಂಡೆ. ಅದು ತಮ್ಮಟ ಅಂತ ತಿಳ್ಕೊಂಡು ಬಂದಿದ್ದಾರೆ. ಬಹುಶಃ ಮುಂದೆ ಆದರೂ ಇದೇ ರೀತಿ ಈ ಮಠ ನಿಮ್ಮದು, ನಿಮಗೆ ಯಾವಾಗ ತಿಳಿತಾ ಇದೆ ಮಠಕ್ಕೆ ಬಂದು ಪೂಜೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಬೇಕಲ್ಲದೆ ಇವತ್ತು ಎಲ್ಲ ರೀತಿಯಿಂದ ಸಮಾಜವನ್ನು ಅಧೋಗತಿಗೆ ಹೋಗ್ತಾ ಇದೆ. ಆ ಧರ್ಮ ಆ ಅಧೋಗತಿಗೆ ಹೋಗ್ತಕ್ಕಂಥ ಸಮಾಜವನ್ನು ಎಷ್ಟೋ ಸಾಗ್ತಾ ಇದೆ. ಬಹುಶಃ ಅದನ್ನು ತಿದ್ದುವಂಥ ವ್ಯಕ್ತಿಗಳು ಇವತ್ತು ಪೀಠಾಧಿಪತಿಗಳು, ಸ್ವಾಮಿಗಳು ನಾವೆಲ್ಲ ಆಗಿರ್ತಕ್ಕಂಥವು. ಅದು ಏನಾಗೈತಿ, ಭಕ್ತರು ಆ ರೀತಿ ಒಳಗೆ ವಿಚಾರ ಪಡ್ಪಟ್ಟು ಧರ್ಮದ, ಯಾಕಂದ್ರೆ ಒಂದು ಕೈ ಚಪ್ಪಳೆ ಒಳಗೆ ಆಗುವುದಿಲ್ಲ, 2 ಕೈ ಜೋಡಿಸಿದಾಗ ಗುರುಗಳು, ಭಕ್ತರು, ಸಮಾಜ ಮತ್ತು ಮಠಗಳು ಇವೆಲ್ಲವೂ ಏನಿದೆ ಅಂತಂದ್ರೆ ಒಂದಾಗಿ ಹೋಗಿ ಒಂದೇ ವಿಚಾರ ನಡೆದಂತಂದ್ರೆ ಸಮಾಜ ಉದ್ಧಾರ ಆಗ್ತದೆ. ಅದಕ್ಕೆ ಬಹುಶಃ 1-2 ನಿಮಿಷ ಹೇಳಿ ಮುಗಿಸ್ತೇನೆ. ಹಣವೇಲ್ ಕುಮಾರ್ ಸ್ವಾಮಿಗಳು ಶಿವಯೋಗಿ ಮಂದಿರವನ್ನ ಕಟ್ಟಲಿಲ್ಲ ಅಂತಂದ್ರೆ ನಮ್ಮ ತಾಯಿ ಹೊಟ್ಟೆಯನ್ನು ಕಾಣಲಿಕ್ಕಾಗ್ತಿದ್ದಿಲ್ಲ, ವಿಭೂತಿ ಭಸ್ಮ ರುದ್ರಾಕ್ಷರನ್ನು ನೋಡಲಿಕ್ಕಾಗ್ತಿದ್ದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತಂದ್ರೆ ಇವತ್ತು ಏನು ಪುಣ್ಯಾರಾಧನೆ ಮಾಡ್ಕೊಳ್ತಾರಲ್ಲ, ಕೊಟ್ಟೂರು ಮಹಾಸ್ವಾಮಿ ಕಾರಣ ಅಂತ ತಿಳ್ಕೊಂಡು ಆಯ್ತಂದ್ರೆ ಪದೇ ಶಾಸ್ತ್ರಗಳು ಹೇಳಿದ್ದಾರೆ. ಯಾಕಂತಂದ್ರೆ ಪೂಜೆಗಳನ್ನ ಅರಿಕೆ ಮಾಡ್ಕೊಳ್ತಾ ಇದ್ದಾರೆ. ಮಹಾಲಿಂಗ ಸ್ವಾಮಿಗಳು ಈ ಊರಿನ ಒಬ್ಬ ಬನಸ್ತನ ಭಕ್ತರಿಗೆ ಗಂಡಮಲ್ಲಿ ಇಚ್ಛೆ ಪಟ್ಟು ಕೊಡಗರಿಗೆ ಹೋಗಿ ವಾಸ ಆದ ಮೇಲೆ ಬಾಗಲಕೋಟೆ ಒಳಗ ಮಹಾಲಿಂಗ ಸ್ವಾಮಿಗಳು ಪುರಾಣ ಹೇಳುವ ಕಾಲಕ್ಕ ರಾಗದ ಮಲ್ಲಯ್ಯ ಪುರಾಣ ಹಾರ್ಮೋನಿಯಂ ಸಾಕಿ ಬಂದಿರ್ತಾರ. ಆ ರಾಗದ ಮಲ್ಲಯ್ಯನಿಗೆ ಉಪದೇಶ ಮಾಡಿ ಇಲ್ಕಲ್ ಮಹಾಸ್ವಾಮಿಗಳು ಮತ್ತು ಗರ್ಮಣ ಶ್ರೀಗಳ ಸಮ್ಮುಖದಲ್ಲಿ
ಜಂಗಮ ದೀಕ್ಷಾ ಕೊಟ್ಟು ಅವನಿಗೆ ವೈರಾಗ್ಯ ಮಲೆನಾಡು ಅಂತ ತಿಳ್ಕೊಂಡು ಹೆಸರಿಟ್ಟು ದೇಶ ಸಂಚಾರ ಕಳಿಸ್ತಾ ಇದ್ದಾರೆ. ಇವತ್ತು ವೈರಾಗ್ಯ ಮಲೆನಾಡರು ಸ್ವತಃ ಹಾಂಗಲಿಗೆ ಹೋಗಿ ಅಜ್ಜವರಿಗೆ ಧರ್ಮ ಪ್ರತೆಯನ್ನ ಸಮಾಜ ಪ್ರತೆಯನ್ನ ಮೂಡಿಸಿ ಸಮಾಜ ಎತ್ತು ಹೋಗ್ತಾ ಇದೆ, ನಾನು ನಿಮ್ಮ ಜೊತೆಗೆ ಇರ್ತಾ ಇದ್ದೇನೆ, ಬನ್ನಿ ಸಮಾಜ ಕಟ್ಟೋಣ ಅಂತ ತಿಳ್ಕೊಂಡು ಹೇಳಿ ಆ ಸಮಾಜ ಕಟ್ಟಲಿಕ್ಕೆ ಒಂದು ಶಕ್ತಿಯಾಗಿ ನಿಂತವರು ಯಾರು ಅಂತಂದ್ರೆ ವೈರಾಗ್ಯ ಮಲ್ಲನಾಗರು. ಅವರ ಒಂದು ಪ್ರೇರಣೆಯಿಂದ ಅಣ್ಣಲಜ್ಜವರು ಅಖಿಲ ಭಾರತ ವೀರಶೈವ ಮಹಾಸಭೆ ಕಟ್ಟಿದ್ರು, ಶಿವಯೋಗಿ ಮಂದಿರವನ್ನು ಸ್ಥಾಪನೆ ಮಾಡಿದ್ರು. ಇವೆಲ್ಲ ಒಂದಕ್ಕೊಂದು ಸಂಬಂಧ ಅಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಮಠಗಳು ಇವತ್ತು ಧರ್ಮಕ್ಕಾಗಿ ಸಮಾಜ ಉದ್ಧಾರಕ್ಕಾಗಿ ಇವತ್ತು ಟೊಂಗೆ ಕಟ್ಟಿ ನಿಂತಿದೆ. ಆ ಉದ್ದೇಶದಲ್ಲಿ ಎಲ್ಲ ಪೂಜ್ಯರ ಸನ್ನಿಧಾನ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ನೀಡುವ ಜೊತೆಗೆ ಪೂಜ್ಯರಾಗಿರ್ತಕ್ಕಂಥ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ತಮ್ಮೆಲ್ಲರೂ ಉದ್ದೇಶಿಸಿ ಅಲ್ಲಿ ಬಹಳ ಮಹತ್ವದ ಮಾತು ಒಂದು ಹೇಳಿದ್ರು ಅವರು. ಬಲಿಷ್ಠನದ ಒಬ್ಬ ವ್ಯಕ್ತಿಯನ್ನ ಜಂಗಮ ದೀಕ್ಷೆಯನ್ನು ಕೊಟ್ಟು ಸ್ವಾಮಿಯನ್ನಾಗಿ ಮಾಡ್ತಾರೆ. ಇನ್ನೊಬ್ಬ ಸಾಮಾನ್ಯ ಗಾಯಕನಿಗೆ ವೈರಾಗ್ಯ ದೀಕ್ಷೆಯನ್ನು ಕೊಟ್ಟು ಅಸಾಮಾನ್ಯ ಕೆಲಸಕ್ಕೆ ಆತನನ್ನ ಕಾರಣನಾಗಿ ಮಾಡ್ತಾರೆ. ಇಂತಹ ಮಹತ್ವದ ಮಾತುಗಳನ್ನ ಆಡಿದರು. ಅದರ ಜೊತೆಗೆ ನಮ್ಮ ಮೇಲಿನ ಪ್ರೇಮಕ್ಕೆ ಹುಬ್ಬಳ್ಳಿಯ ಹಿಂದಿನ ಜಗದ್ಗುರುಗಳವರ, ಕೊಪ್ಪಳದ ಹಿಂದಿನ ಜಗದ್ಗುರುಗಳವರ ವ್ಯಕ್ತಿತ್ವಕ್ಕೆ ನಮ್ಮನ್ನು ಹೋಲಿಸುವಂತ ಪ್ರಯತ್ನವನ್ನು ಮಾಡಿದರು. ಒಟ್ಟಾರೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಅಂತ ಒಂದು ಮಾತು. ಕೈಲಾಸ ಅಂದ್ರೆ ಬೇರೆ ಯಾವುದೂ ಇಲ್ಲ, ಅವರು ನನ್ನ ಹಾಗೆ ಅನ್ನುವಂತಹ ಭಾವ ನಮಗೆ ಬಂತು ಅಂದ್ರೆ, ಮಗ್ಗಲ ಮನನವರು ಅದಾರಲ್ಲ ಅವರು ನಮ್ಮ ಮನನವರು, ಆ ಓಣಿಯೊಳಗೆ ಈ ಓಣಿಯೊಳಗೆ ಅದಾರಲ್ಲ ಅವರು ನನ್ನಂಗ ಅನ್ನುವಂತಹ ಭಾವ ಬಂದ್ರೆ, ಕೈಲಾಸ ಎಲ್ಲಿ ಐತಪ್ಪ ಅಂದ್ರೆ ನಿಮ್ಮ ಮಗ್ಗಲ ಮನೆಯೊಳಗೆ ವಾಡ್ಯಾಗ ಬಂದಾಗ ನಿಂತಾಗ ನಿಂದಿರುತ್ತದು ಅನ್ನುವಂತಹ ಮಾತನ್ನ ಹೇಳ್ತಾರೆ. ನಮಗ ಹಾನಗಲ್ ಕುಮಾರ ಮಹಾಶಿವಯೋಗಿಗಳು ಏನ್ ಹೇಳಿಕೊಟ್ರು ಅಂದ್ರೆ, ಎಲ್ಲರ ದುಃಖ ನಿನ್ನ ದುಃಖ ಅಂತ ಹೇಳಿ ತಿಳ್ಕೊ, ಎಲ್ಲರ ದುಃಖದಲ್ಲಿ ಪಾಲ್ಗೊಳ್ಳು, ಎಲ್ಲರ ಸಂತೋಷದಲ್ಲಿ ಪಾಲ್ಗೊಳ್ಳೋದು ಬಹಳ ಮಹತ್ವದ್ದಲ್ಲ, ಎಲ್ಲರ ದುಃಖದಲ್ಲಿ ಪಾಲ್ಗೊಳ್ಳೋದೈತಲ್ಲ ಅದು ನಿಜವಾದ ಸ್ವಾಮಿ ಕರ್ತವ್ಯ ಅನ್ನುವಂಥ ಮಾತನ್ನ ಪೂಜ್ಯ ಕುಮಾರ ಮಹಾಶಿವಯೋಗಿಗಳು ಹೇಳಿದರು. ಆ ದಾರಿಯೊಳಗೆ ಸಾಗುವ ಸಣ್ಣದೊಂದು ಪ್ರಯತ್ನ ಮಾತ್ರ ನಮ್ಮೆಲ್ಲ ಸ್ವಾಮಿಗಳಿಂದ ಆಗ್ಬೇಕು. ಬಹಳ ವಿಶೇಷ ಅಂತಂದ್ರೆ, ಸ್ವಾಮಿಗಳು ಮತ್ತು ಭಕ್ತರು ಅನ್ನುವಂತಹ ಎರಡು ವರ್ಗ ಏನಿಲ್ಲ, ಅದು ಹೇಗಿರ್ಬೇಕು ಅಂತಂದ್ರೆ ಒಂದು ನಾಣ್ಯದ ಎರಡು ಮುಖ ಆಗಿರಬಾರದು. ಎಲ್ಲರೂ ಏನ್ ಹೇಳ್ತಾರಪ್ಪ ಅಂದ್ರೆ ಒಂದು ನಾಣ್ಯದ ಎರಡು ಮುಖ ಆಗಿರ್ಬೇಕು ಅಂತ ಹೇಳ್ತಾರೆ. ನಾವು ಮಾತ್ರ ಏನ್ ಹೇಳ್ತೀವಿ ಅಂದ್ರೆ ಒಂದು ನಾಣ್ಯದ ಎರಡು ಮುಖ ಆಗಿರಬಾರದು ಸ್ವಾಮಿಗಳು ಮತ್ತು ಭಕ್ತರು ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಒಂದು ನಾಣ್ಯಕ್ಕೆ ಎರಡು ಮುಖ ಅದಾವಲ್ಲ, ಆ ಮುಖ ಈ ಮುಖ ನೋಡಿಲ್ಲ, ಈ ಮುಖ ಆ ಮುಖ ನೋಡಿಲ್ಲ, ಎರಡು ಬೇರೆ ಕಡೆಗೆ ಅದಾವು. ಸ್ವಾಮಿಗಳು ಆ ಕಡೆ ಭಕ್ತರು ಈ ಕಡೆ ಅನ್ನೋಂಗ ಆಗಬಾರದು. ಸ್ವಾಮಿ ಮತ್ತು ಭಕ್ತ ಒಂದು ನಾಣ್ಯದ ಎರಡು ಮುಖ ಆಗಲಾರದೆ, ಒಂದು ಹಳಿ ಅಂತ ಏನಿರ್ತೈತಲ್ಲ ರೈಲ್ವೆದು, ಅದರೊಳಗಿನ ಎರಡು ಏನದಾವಲ್ಲ ಹಳಿಗಳು, ಆ ಎರಡು ಹಳಿಯಕ್ಕೆ ಸ್ವಾಮಿ ಭಕ್ತರು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ವಿಚಾರ. ಗಾಡಿ ಓಡಲ್ಲ, ಆ ಹಳಿ ಸ್ವಲ್ಪ ಅಗಲಿದರೂ ಗಾಡಿ ಓಡಲ್ಲ. ಒಂದ್ ಇಂಚ್ ಆ ಕಡೆನೂ ಸರಿಯಂಗಿಲ್ಲ, ಒಂದ್ ಇಂಚ್ ಈ ಕಡೆನೂ ಸರಿಯಂಗಿಲ್ಲ. ಸಮವಾಗಿ ಎರಡು ಹಳಿಗಳಿದ್ದಾಗ ಮಾತ್ರ ಆ ರೈಲ್ವೆ ಹೆಂಗೆ ಓಡತೈತಲ್ಲ, ಹಂಗ ಈ ಸಮಾಜ ಅನ್ನುವಂತಹ ರೈಲ್ವೆ ಓಡಬೇಕಾಗಿತ್ತು ಅಂತಂದ್ರ ಭಕ್ತ ಮತ್ತು ಸ್ವಾಮಿ ಅನ್ನುವಂತ ಎರಡು ಹಳಿಗಳು ಸಮವಾಗಿದ್ದಾಗ ಮಾತ್ರ ಅದು ಚಂದ ಓಡಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು ನಮ್ಮ ಭಾವನೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಏನಾಗೈತಪ್ಪ ಅಂದ್ರೆ ಎಲ್ಲಿ ಬೇಕಾದ್ರೆ ಹಳಿ ರಿಪೇರಿ ಬಂದ ಏನಾಗೈತಿ, ಹಳಿ ಆ ಕಡೆ ನೋಡಿದ್ರು ಆ ಕಡೆ ರಿಪೇರಿಗಿನ ಬಂದೈತಿ. ನಿಮಗೆಲ್ಲ ಗೊತ್ತಲ್ಲ,
ಆ ರೈಲ್ವೆ ಹಳಿ ಟ್ರ್ಯಾಕ್ ಮೇಲೆ ಎಲ್ಲರೂ ಅಡ್ಡಾಡ್ತಾನೆ ಇರ್ತಾರೆ. ಯಾರು ಆ ರೈಲ್ವೆ ಹಳಿ ಏನಿರ್ತಲ್ಲ ಅದನ್ನ ರಿಪೇರಿ ಮಾಡ್ತಕ್ಕಂಥವ್ರು ನಿರಂತರ ಚೆಕ್ ಮಾಡ್ತಾನೆ ಇರ್ತಾರೆ. ಗಾಡಿ ಒಳಗೆ ಕುಂತವ್ರು ನೆಮ್ಮದಿಯಾಗಿ ಮಲ್ಕೊಂಡಾಕ ಕುಂದ್ರಾಕ ಎಲ್ಲದಕ್ಕೂ ಅವ್ರು ಖುಷಿಯಾಗಿರ್ಬೇಕಾಗಿತ್ತಂದ್ರೆ ಯಾರ ಕಾರಣ ಅಂದ್ರೆ ಆ ಹಳಿಯನ್ನ ನಿರಂತರ ಪರೀಕ್ಷೆ ಮಾಡಿ ರಿಪೇರಿ ಮಾಡೋದಲ್ಲ ಅವ್ರ ಕಾರಣ ಅಂತಕ್ಕಂಥದ್ದು. ಹಂಗಾದ ಆ ರೈಲ್ವೆ ಹಳಿನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಕ್ಕಂಥ ಒಂದು ವರ್ಗ ಏನ್ ರೈಲ್ವೆ ಹಳಿ ಮೇಲೆ ಇರ್ತೈತಲ್ಲ, ಹಂಗ ಈ ಒಂದು ಸಮಾಜದ ಗಾಡಿ ಓಡ್ಬೇಕಾಗಿತ್ತಪ್ಪ ಅಂದ್ರ ಇಲ್ಲಿ ಅದನ್ನ ರಿಪೇರಿ ಮಾಡೋರು ಯಾರಪ್ಪ ಅಂತಂದ್ರೆ ಇವ್ರು ಸ್ವಾಮಿಗಳು ಅದಾರಲ್ಲ, ಇವರೆಲ್ಲ ಅದನ್ನ ಆಗಾಗ ರಿಪೇರಿ ಮಾಡಿ ಆ ಗಾಡಿಯನ್ನ ಓಡಿಸ್ತಕ್ಕಂಥವ್ರನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಬಹಳ ಸೂಕ್ಷ್ಮವಾಗಿ ಹೇಳೋದಾದ್ರೆ ಮೀನು ಅಂತ ಇರ್ತಾವ, ನಿಮ್ಗೆಲ್ಲ ಗೊತ್ತು. ಮೀನು ಎಲ್ಲಿರ್ತಾವ್ರಿ? ಎಲ್ಲಿ ನಿಮ್ಮ ಓಣ್ಯಾಗ ಇರ್ತಾವ? ಎಲ್ಲಿರ್ತಾವ? ನೀರಾಗಿರ್ತಾವ. ಮೀನುಗಳೆಲ್ಲ ಇರೋದು ನೀರಾಗನೆ. ಮೀನು ಬದುಕಬೇಕಾಗಿದ್ರೆ ಏನು ಬೇಕು ಅಂತಂದ್ರೆ ನೀರು ಬೇಕು. ನೀರು ಸ್ವಚ್ಛ ಇರಬೇಕಾಗಿತ್ತಂದ್ರೆ ಏನ್ ಬೇಕು? ಮೀನು ಬೇಕು. ನೀರು ಸ್ವಚ್ಛ ಇರಬೇಕಾಗಿದ್ರ ಮೀನ ಬೇಕು. ಮೀನ ಜೀವಂತ ಇರಬೇಕಾಗಿದ್ರ ನೀರು ಬೇಕು. ಹೆಂಗ ಅವು ಎರಡನ್ನೂ ಅಗಲಿಸ್ಲಿಕ್ಕೆ ಆಗೋದಿಲ್ಲಲ್ಲ, ಹಂಗ ಈ ಭಕ್ತರು ಅನ್ನೋರು ನೀರಿದ್ದಂಗ ಸ್ವಾಮಿಗಳು ಅನ್ನೋರು ಅದ್ರಾಗ ಅಡ್ಡಾಡೋ ಮೀನಿದ್ದಂಗ ಅನ್ನುವಂತಹದ್ದು ಒಂದನ್ನು ಬಿಟ್ಟು ಒಂದು ಇರ್ಲಿಕ್ಕೆ ಆಗುವುದಿಲ್ಲ. ಸಮಾಜ ಬಿಟ್ಟು ಸ್ವಾಮಿ ಇರ್ತೀನಂದ್ರೂ ಕಷ್ಟ, ಸ್ವಾಮಿ ಇರ್ಲಾರ್ದಂಗ ನಾವು ಆರಾಮ್ ಬದುಕ್ತೀವಿ ಅಂತಂದ್ರೂ ಕಷ್ಟ. ಎರಡೂ ಒಂದಕ್ಕೊಂದು ಪೂರಕವಾಗಿ ಇರಬೇಕಾಗತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಅಂತಕ್ಕಂಥ. ಇನ್ನು ಹುಲಿ ಮತ್ತು ಅರಣ್ಯ ಅಂತ ಎರಡು ತಗೊಳ್ಳೋದು. ದೊಡ್ಡದೊಂದು ಅರಣ್ಯ ಮತ್ತು ಹುಲಿಗಳು ಅಂತ. ಅರಣ್ಯ ಉಳಿಬೇಕಾಗಿದ್ರೆ ಅರಣ್ಯದಾಗ ಏನ್ ಬೇಕು? ಹುಲಿಗಳು ಬೇಕು. ಯಾವ ಅರಣ್ಯದಲ್ಲಿ ಹುಲಿಗಳು ಅದಾವ, ಈ ಅರಣ್ಯದಲ್ಲಿ ಹುಲಿಗಳಿವೆ ಅಂತ ಒಂದು ಬೋರ್ಡ್ ಹಾಕಿದ್ರೆ ಸಾಕು, ಯಾರು ಪಡ್ಲಿ ತಗೊಂಡು ಹೋಗುದಿಲ್ಲ. ಯಾಕ? ಹುಲಿ ಅದಾವಪ್ಪ ಅಲ್ಲೇ ಅಂತೇಳಿ ಯಾರು ಹೋಗುವುದಿಲ್ಲ. ಅರಣ್ಯ ಉಳಿಬೇಕಾಗಿತ್ತು ಅಂತಂದ್ರೆ ಹುಲಿಗಳು ಬೇಕು. ಹುಲಿ ಆರಾಮ ಇರಬೇಕಾಗಿತ್ತಂದ್ರೆ ಏನ್ ಬೇಕು? ಅರಣ್ಯ ಬೇಕು. ಹುಲಿ ಬಯಲಿನಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಹುಲಿ ಬಯಲಿನಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಹುಲಿ ಇರಬೇಕಾಗಿತ್ತು ಅಂದ್ರೆ ಅರಣ್ಯ ಬಹಳ ಮುಖ್ಯ. ಅರಣ್ಯ ಸರಿಯಾಗಿ ಇರಬೇಕಾಗಿತ್ತು ಅಂದ್ರೆ ಹುಲಿಗಳು ಬಹಳ ಮುಖ್ಯ. ಒಂದನ್ನು ಅಗಲಿಸಿ ಒಂದನ್ನು ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಸಮಾಜ ಅನ್ನುವಂತಹ ಈ ದಟ್ಟವಾದ ಅರಣ್ಯ ಹಾಗೆ ಗಟ್ಟಿಯಾಗಿ ಇರಬೇಕಾಗಿತ್ತು ಅಂತಂದ್ರೆ ಹುಲಿಗಳಂತಹ ಸ್ವಾಮಿಗಳು ಆ ಅರಣ್ಯದೊಳಗೆ ಆಗಾಗ ತಿರುಗಾಡ್ತಿರ್ಬೇಕು. ಅಂದಾಗ ಮಾತ್ರ ಆ ಒಂದು ಸಮಾಜ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ. ಅನ್ನುವಂಥವ್ರು ಬಹಳ ಮಂದಿ ಕೊಡ್ಲಿ ತಗೊಂಡು ಅಡ್ಡಾಡ್ತಿರ್ತಾರ. ಅವರು ಕೊಡ್ಲಿ ಮ್ಯಾಲ ಎತ್ತಬಾರದು ಅಂತಂದ್ರೆ ಅಲ್ಲಿ ಹುಲಿಗಳ ಪಾತ್ರ ಬಹಳ ಮಹತ್ವದ ಐತಿ ಅಂತಕ್ಕಂಥದ್ದು. ಬಹುಶಃ ಇವರೆಲ್ಲರೂ ಕುಂತು ಸ್ವಾಮಿಗಳದಾರಲ್ಲ, ಇವ್ರೇನ್ ಮಾಡ್ತಾರ, ಅವ್ರವ್ರ ಲೆವೆಲ್ನೊಳಗೆ ಅವ್ರು ದೊಡ್ಡ ದೊಡ್ಡ ಹುಲಿಗಳದಾರ. ನಿಮಗ್ ಗೊತ್ತಿಲ್ಲ ಪಾಪ, ನಮಗ್ ಚೆನ್ನಾಗಿ ಗೊತ್ತು. ಇವರೆಲ್ಲರೂ ಒಂದ್ ರೀತಿಯಿಂದ ಅವ್ರವ್ರ ನಾಡಿನೊಳಗೆ ಅದನ್ನ ರಕ್ಷಣೆ ಮಾಡುವಂತ ಹುಲಿಗಳೇ ಇರ್ತಂತಾರ. ಈ ಹುಲಿ ಈಗ ಒಂದು ವರ್ಷ ಆದ್ ಗುಡುಗೋದು ಬಿಟ್ಟು, ಇಲ್ಲೇನು ಬರಕ್ ಕುಂತೈತಲ್ಲ, ಈಗ ಒಂದು ವರ್ಷ ಆದ್ ಗುಡುಗೋದು ಬಿಟ್ಟು ಗುಡುಗವ್ರು ಗುಡುಗ್ಲಿ ಅಂತೇಳಿ ಸುಮ್ಮನೆ ಒಳಗೆ ಕುಂತಿರ್ತಾರ ಅಷ್ಟ. ಆದ್ರೆ ಇವರು ಸಾಕಷ್ಟು ಗುಡುಗಿದವ್ರ. ಒಟ್ಟಾರೆ ಸ್ವಾಮಿಗಳು ಎಂದೂ ಕೂಡ ಸಮಾಜದ ದೋಷವನ್ನು ತಿದ್ದುವ ವಿಚಾರದಲ್ಲಿ ಹಿಂದ ಮುಂದೆ ನೋಡಬಾರ್ದು. ಹಿಂದ ಮುಂದೆ ನೋಡಿದ್ರೆ ಹಾಳಾಗೋದು ಸಮಾಜ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು ಬಹಳ ವಿಶೇಷ. ಅಂತಂದ್ರೆ ನಾವು ಮೊನ್ನೆ ಒಂದು ಮಾತನ್ನ ಹೇಳಿದ್ವಿ ಬೆಳಗಾವಿ ಜಿಲ್ಲಾ ಚಿಂಚಣಿ ಒಳಗೆ. ಆ ಚಿಂಚಣಿ ಒಳಗೆ ಹೇಳಿದ ಮಾತಿನೊಳಗೆ ಆರಿಸಿ ಒಬ್ಬ ಇವತ್ತು ಒಂದು ವಾಕ್ಯ ಬರೋದು ನಮ್ದೊಂದು ಸ್ಟೇಟಸ್ ಇತ್ತ. ನಾವು ಅದ್ರಾಗ ಒಂದು ಮಾತು ಹೇಳಿದ್ವಿ ನಾವು, ಸ್ವಾಮಿಗಳು ಸ್ವಾಮಿತ್ವವನ್ನು ಕಾಪಾಡಿಕೊಳ್ಳಬೇಕು. ಅದನ್ನ ಇವರೆಲ್ಲ ಲೈಕ್ ಮಾಡ್ಯಾರ, ನಾವು ನೋಡಿದ್ವಿ ಕಮಂತಿ ಅಜ್ಜರವರು. ಸ್ವಾಮಿಗಳು ಸ್ವಾಮಿತ್ವವನ್ನ ಕಾಪಾಡಿಕೊಳ್ಳಬೇಕು. ಸ್ವಾಮಿತ್ವವನ್ನ ಕಾಪಾಡಿಕೊಂಡಿರುವಂತಹ ಸ್ವಾಮಿಗಳನ್ನ ಭಕ್ತರೇ ಕಾಪಾಡಬೇಕು ಅನ್ನುವಂತಹ ಮಾತನ್ನ ನಾವು ಅಲ್ಲಿ ಹೇಳಿದ್ವಿ. ಅಲ್ಲಿ ನೆನಪು ಮಾಡಲಿಕ್ಕೆ, ಯಾಕಂದ್ರೆ ಅಜ್ಜವರು ಸ್ವಾಮಿ
ಸಮಾಜ ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡಿದ್ದಕ್ಕಾಗಿ ಈ ಮಾತನ್ನು ಹೇಳಬೇಕಾಗ್ತದೆ. ಒಂದು ಬಹಳ ನೋವಿನ ಸಂಗತಿ ಅಂದರೆ, ಒಂದು ಕಾಲದಲ್ಲಿ ನಮ್ಮ ಸಮಾಜವನ್ನು ನಾವೇ ಹಾಳು ಮಾಡುತ್ತಿದ್ವಿ. ಇವತ್ತು ನಮ್ಮ ಸಮಾಜವನ್ನು ನಾವು ಹಾಳು ಮಾಡಿಕೊಳ್ಳೋದ್ರ ಜೊತೆಗೆ ಬೇರೆಯವರು ಕೂಡ ಈ ಸಮಾಜವನ್ನು ಹಾಳು ಮಾಡಬೇಕು ಅನ್ನುವಂತಹ ತಯಾರಿ ಒಳಗಿದ್ದಾರೆ. ಇದನ್ನು ಉಳಿಸಬೇಕಾಗಿರುವಂಥದ್ದು ಬಹಳ ಮಹತ್ವದ ಪಾತ್ರ ಇದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ